ಓಕೆ, ನಮಸ್ಕಾರ. ಇದು ರಾಘವೇಂದ್ರ ಸ್ಟೋರು ನವನಗರ ಪೂಜಾ ಸಾಮಾನು ಅಂಗಡಿ ರಾಘವೇಂದ್ರ ಸ್ಟೋರ್ ಅಂತ. ಈಗ ನೀವು ಮನೆಯನ್ನು ಕಟ್ತೀರಿ, ಮನೆ ಕಟ್ಟಿದರೆ ಅದರಾಗ ದೇವ್ರ ಮನೆ ಒಂದು ವಿಶೇಷವಾಗಿ ಇರ್ತದೆ. ಆ ದೇವ್ರ ಮನೆಗೆ ಅದನ್ನು ಕಟ್ಟಬೇಕಾದ್ರೆ ಅದಕ್ಕೆ ಕೆಳಗಡೆ ಕೆಲವೊಂದು ಸಾಮಗ್ರಿಗಳು ಇರ್ತವೆ. ಆ ಸಾಮಗ್ರಿಗಳು ನಾನು ತೋರಿಸ್ತೀನಿ, ಆ ಪ್ರಕಾರ ನೀವು ಮಾಡಿರಿ. ಮೊದಲು ಇದು ಗೋಮೂತ್ರ ಅಂತ ಇರ್ತದೆ. ಈ ಗೋಮೂತ್ರ ಕೆಳಗಡೆ ಹಾಕಬೇಕು. ಅದು ಹಾಕಿದ ಮೇಲೆ ಇದು ನವಧಾನ್ಯ ಅಂತ ಇರ್ತದೆ. ನವಧಾನ್ಯ ಇದು ಕೂಡ ಕೆಳಗಡೆ ಹಾಕಬೇಕು. ಇದು ಹಾಕಿದ ಮೇಲೆ ಇದು ತಾಮ್ರ ಗಿಂಡಿ ಬರ್ತದೆ. ತಾಮ್ರ ಗಿಂಡಿ ಮೇಲೆ ಇಟ್ಟು ಇದ್ರ ಒಳಗೆ ಪಂಚಾಮೃತ ಐಟಮ್ಸ್ ಹಾಕಬೇಕು. ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ. ಆನಂತರ ಮನೆಯಲ್ಲಿ ಅಂಬ್ಲಿ ಏನಾದರೂ ಮಾಡಿದರೆ ಅದು 1-2 ಚಮಚ ಈ ಇದರಲ್ಲಿ ಹಾಕಬೇಕು. ಆಮೇಲೆ ಇದು ಈಗ ಆ ಜಗಲಿಯಲ್ಲಿ ಹಾಕಬೇಕಾದ್ರೆ ಕೆಲವು ಸಾಮಗ್ರಿಗಳು ಇರ್ತವೆ. ಮೊದಲು ಗೋಮೂತ್ರ ಹಾಕಬೇಕು, ಆಮೇಲೆ ಇದು ನವಧಾನ್ಯ ಪ್ಯಾಕೆಟು ಕೆಳಗಡೆ ಹಾಕಬೇಕು, ಆಮೇಲೆ ಇದ್ರ ಮೇಲೆ ತಾಮ್ರ ಗಿಂಡಿ ಇಡಬೇಕು. ತಾಮ್ರ ಗಿಂಡಿ ಒಳಗಡೆ ಪಂಚಾಮೃತ ಐಟಮ್ಸ್ ಹಾಕಬೇಕು. ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ. ಮನೆಯಲ್ಲಿ ಅಮಲಿ ಏನಾದರೂ ಮಾಡಿದರೆ ಅವು ಕೂಡ ಆ ಗಿಂಡಿ ಒಳಗಡೆ ಹಾಕಬೇಕು. ಅದು ಬಿಟ್ಟು ಬೇರೆ ಏನೂ ಅದರಲ್ಲಿ ಹಾಕೋಂಗಿಲ್ಲ. ಆಮೇಲೆ ಇದು ನವರತ್ನ ಪಂಚಲೋಹ ವಾಸ್ತುಪುರುಷ ಅಂತ ಇರ್ತದೆ. ಇದು ಗಿಂಡಿ ಸುತ್ತಲೂ ಹೊರಗಡೆನೇ ಇಡಬೇಕು. ಇದು ರುದ್ರಾಕ್ಷಿ, ಆನಂತರ ಇದು ಗಜಗ, ಮುತ್ತು, ಹವಳ, ಗುಲ್ಗಂಜಿ, ಆಮೇಲೆ ಇದು ಬಲ್ಮೂರಿ, ಎಡಮೂರಿ ಬೇರು ಅಂತ ಇರ್ತದೆ. ಈ ಬೇರು ಕೂಡ ಇವೆಲ್ಲವೂ ಕೂಡ ಈ ಗಿಂಡಿ ಸುತ್ತಲೂ ಇಡಬೇಕು. ಇಟ್ಟು ಊದಿನ ಕಡ್ಡಿ ಬೆಳಗ್ಗೆ ಎಲ್ಲ ಆದಮೇಲೆ ಆ ಗಿಂಡಿ ಮೇಲೆ ಏನಾದರೂ ಮುಚ್ಚಬೇಕು. ಇದು ನಿಮಗೆಲ್ಲರಿಗೆ ಮಾಹಿತಿಗೋಸ್ಕರ ಹೇಳಿದೆ. ಇದೆಲ್ಲ ನಿಮಗೆ ಸಾಮಗ್ರಿಗಳು ಏನಾದರೂ ಬೇಕಾಗಿತ್ತಂದರೆ ನೀವು ಪ್ರತಿಯೊಂದಕ್ಕೂ ಹುಡುಕಬೇಕಾಗ್ತದೆ. ಈಗ ನಮ್ಮ ರಾಘವೇಂದ್ರ ಸ್ಟೋರ್ ನವನಗರದಲ್ಲಿ ನೀವು ಬಂದ್ರಂದರೆ ಈ ಯಾವ ಐಟಮ್ ಹುಡುಕೋ ಅವಶ್ಯಕತೆ ಇಲ್ಲ. ಎಲ್ಲ ಐಟಮ್ಸ್ಗಳು ನಮ್ಮ ಅಂಗಡಿಯಲ್ಲಿ ರೆಡಿಯಾಗಿರ್ತದೆ. ನೀವು ತೊಗೊಂಡೋಗಿ ಅದನ್ನು ಉಪಯೋಗ ಮಾಡೋದಷ್ಟೇ ಉಳಿದಿರ್ತದೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ.